ಮನೆ ಮನೆಗಳಲ್ಲಿ ಮನ ಮನಕ್ಕೆ ಬಸವಜ್ಯೋತಿ ಕಾರ್ಯಕ್ರಮವನ್ನು ನಾವು ಮಾಡಿರಲಿಲ್ಲ, ಸ್ಥಗಿತವಾಗಿತ್ತು. ಕಾರಣವೇನೆಂದರೆ 3 ವರ್ಷಗಳಿಂದ ಆಯಾ ಓಣಿಗಳಲ್ಲಿ ಇಲ್ಲೇ ಶಿವಶರಣ ಪಾಟೀಲ್ ಅವರ ಬಂದು ಈ ಕನ್ಸ್ಟ್ರಕ್ಷನ್ ಆಗುವ ಸಮಯದಲ್ಲಿ ಮಾತಾಜಿಯವರು ಇಲ್ಲಿ ಒಂದು ತಿಂಗಳ ಒಂದೇ ಸ್ಥಳದಲ್ಲಿ ಪ್ರವಚನ ಮಾಡಿದ್ರಿಂದ ಬಸವಜ್ಯೋತಿ ಕಾರ್ಯಕ್ರಮ ಮನೆ ಮನೆಗಳಿಗೆ ಆಗಿಲ್ಲ. 2ನೇ ವರ್ಷವೂ ಕೂಡ ಶಿವನಗರದಲ್ಲಿ ಪಾಪನಾಶ್ರೀಯರು ಬರ್ತಿರತಕ್ಕಂಥ ಅಲ್ಲಿಯೂ ಕೂಡ ಮಾತಾಜಿಯವರು ಪ್ರವಚನ ಮಾಡುವುದರಿಂದ ಅಲ್ಲಿಯೂ ಕೂಡ ಬಸವಜ್ಯೋತಿ ಕಾರ್ಯಕ್ರಮಗಳು ಅಲ್ಲೇ ಆದವು. ಹೋದ ವರ್ಷ ಬೀದರ್ ನಗರದಲ್ಲಿ ಪರಮ ಪೂಜ್ಯ ಚಂದ್ರಸ್ವಾಮಿ ಸ್ವಾಮೀಜಿಯವರು, ಗಾಂಧಿನಗರದಲ್ಲಿ ಪರಮ ಪೂಜ್ಯ ಮಾತೆ ಸತ್ಯದೇವಿಯವರು ಎಲ್ಲ ದಿಕ್ಕುಗಳಲ್ಲಿ ನೋಬಾದಲ್ಲಿ ಪ್ರವಚನ ಇಟ್ಟಿದ್ದಕ್ಕಾಗಿ ಅಲ್ಲೇ ಎಲ್ಲರೂ ಕೂಡ ಬಸವಜ್ಯೋತಿಗಳನ್ನು ಆಚರಣೆ. ಈ ವರ್ಷ ಪೂಜ್ಯರಾಗಿರ್ತಕ್ಕಂಥ ಚಂದ್ರಸ್ವಾಮಿ ಸ್ವಾಮೀಜಿಯವರು ಈಗಾಗಲೇ ಹೈದರಾಬಾದ್ನಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮವನ್ನು ಬೆಳಿಗ್ಗೆ ಬಸವಜ್ಯೋತಿಯ ಉದ್ಘಾಟನೆಯನ್ನು ಮಾಡಿ ಇವತ್ತು ನಮ್ಮ ಬಸವಜ್ಯೋತಿಯ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಿನ್ನೆ ಸಾಯಂಕಾಲ ಆಣೂರಿನಲ್ಲಿ ಮತ್ತೆ ಸತ್ಯದೇವರು ಕೂಡ ಆ ಶ್ರಾವಣ ಮಾಸದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಬೆಳಿಗ್ಗೆ ಹೈದರಾಬಾದ್ಗೆ ಹೋಗಿ ಮತ್ತೆ ಸಾಯಂಕಾಲ ಇಲ್ಲಿ ಉದ್ಘಾಟನೆ ಚಾಲನೆಯನ್ನು ಮಾಡಿ ನಾಳೆಯಿಂದ ಮತ್ತು ಅವ್ಯಾತವಾಗಿ ಒಂದು ತಿಂಗಳ ಹೈದರಾಬಾದ್ನಲ್ಲಿ ಬೆಳಿಗ್ಗೆ ಮನೆ ಮನೆಗಳಲ್ಲಿ ಬಸವಜ್ಯೋತಿ, ಸಾಯಂಕಾಲ ಹೋರಾಮಠದಲ್ಲಿ ಪ್ರವಚನ ಕಾರ್ಯಕ್ರಮ, ಹೀಗೆ ನಿರಂತರವಾಗಿ ಕಾರ್ಯಕ್ರಮವನ್ನು ಕೂಡ ಶ್ರಾವಣ ಮಾಸದಲ್ಲಿ ಜರುಗ್ತಾ ಇದೆ. ಅದಕ್ಕಾಗಿ ಇಂದಿನ ದಿವಸ ಈ ಒಂದು ಪ್ರಾರಂಭೋತ್ಸವ 2026ನೇ ಶ್ರಾವಣ ಮಾಸದ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಪ್ರಥಮ ಒಂದು ಬಸವಜ್ಯೋತಿ ಕಾರ್ಯಕ್ರಮದ ಕಾರಣ ಸ್ವಲ್ಪ ವಿಳಂಬವಾಗಿದೆ. ಯಾಕಂದರೆ ನಾವು ಸರಿಯಾಗಿ ಸಮಯಕ್ಕೆ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಮುಕ್ತಾಯ ಮಾಡಬೇಕಂತಕ್ಕಂಥ ಒಂದು ನಿರ್ಣಯ. ಅದಕ್ಕಾಗಿ ದಯಮಾಡಿ ನಾಳೆಯಿಂದ ಸರಿಯಾಗಿ 6:30 ಗಂಟೆಯಿಂದ 7 ಗಂಟೆ